ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಕೂಡ ನನ್ನ ವಿಡಿಯೋಕ್ಕೆ ವೇಟ್ ಮಾಡತ್ತಿದ್ರಿ. ಭಾಳಷ್ಟು ಕಮೆಂಟ್ಸ್ಗಳು ಬರಾಕ್ತಿತ್ತು. ನನ್ನ ಒಪಿನಿಯನ್ ಏನು ಸಿ ಆ್ಯಂಡ್ ಆರ್ ರೂಲ್ ಬಗ್ಗೆ ಅಂತಂದು. ನಾನು ಸಿ ಆ್ಯಂಡ್ ಆರ್ ರೂಲ್ ನೀವು ಯಾವ ರೀತಿಯಾಗಿ ವಿಡಿಯೋಸ್ಗಳನ್ನು ನೋಡಿದ್ರಿ ಮತ್ತು ಅವ್ರು ಕಳಿಸಿರುವಂಥ ಸ್ಪರ್ಧಾ ಅಕಾಡೆಮಿಯವರು ಕಳಿಸಿರ್ಬೋದು ಅಥವಾ ಬೇರೆ ಬೇರೆ ಗ್ರೂಪ್ಸ್ಗಳಲ್ಲಿ ವಾಟ್ಸಪ್ನಲ್ಲಿ ಕಳಿಸಿರ್ತಾರಲ್ಲ ಅದನ್ನೆಲ್ಲ ನೋಡಿ ನಾನು ಕೂಡ ಒಂದು ನಿಮಿಷ ಶಾಕ್ ಆಗಿಬಿಟ್ಟೆ. ಅದಾದ್ಮೇಲೆ ನಾನು ಮೊದಲನೇ ಒಂದು ಬಹಳಷ್ಟು ದಿವಸಗಳ ಮೊದಲನೇ ನಿಮಗೆ ಹೇಳಿದ್ದೆ, ನಾನು ಎಲಿಜಿಬಲ್ ಆಗ್ತೀನೋ ಇಲ್ಲೋ ಅಂತ ಹೇಳಿ ಮೊದಲೇ ಹೇಳಿದ್ದೆ ನಿಮಗೆ. ಬಟ್ ಮತ್ತೆ ಅದೇ ರೀತಿ ರಿಪೀಟ್ ಆಯಿತು. ತುಂಬಾ ಬೇಜಾರು ಆಕೈತು ಒಂದೊಂದು ಸರ್ತಿ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ತೆಗೆದಿರುವಂತಹ ರೂಲ್ಸ್ ತುಂಬಾನೇ ರಾಂಗ್ ಅದಾವ. ಒಟ್ಟ ಒಂದು ಯಾವುದು ಕರೆಕ್ಟೇ ಇಲ್ಲ. ಎಸ್ಪೆಷಲಿ ನಾನು PSTR ಬಗ್ಗೆ ಮಾತಾಡಕ್ತೀನಿ. ಬೇರೆ ಬೇರೆ ರೂಲ್ಸ್ ಬೇರೆ ಬೇರೆ ಇದ್ರ ಬಗ್ಗೆ ನನಗಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಲಕ್ಷ ಕೊಡಕ್ ಹೋಗಿಲ್ಲ. ಯಾಕಂದ್ರೆ ನಾನು ಓನ್ಲಿ PSTR ಆಸ್ಪೆರೆಂಟ್, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಡೋದ್ರಿಂದ ಅದ್ರ ಬಗ್ಗೆನೇ ಇವತ್ತು ಮಾತಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಾಕ್ತೀನಿ. ಇದು PSTR ಏನು ಏಜ್ ರಿಲ್ಯಾಕ್ಸೇಷನ್ ಐತಿ, ಓಕೆ. ಮತ್ತು ಬ್ಯಾಕಪ್ ಸ್ಕೋರ್ ತೆಗ್ದಾರ, ಓಕೆ. ಬ್ಯಾಕಪ್ ಸ್ಕೋರ್ ತೆಗ್ದಿರ್ಲಿಲ್ಲ ಅಂದ್ರೆ ಹೆಂಗಾರ ಮಾಡಿ ಕಾಂಪಿಟೇಷನ್ ಮಾಡಿ ನಾವು ಕೂಡ ಅಭ್ಯಾಸ ಮಾಡಿ ಎಕ್ಸಾಮ್ ಬರಿತಿದ್ವಿ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಇಂಗ್ಲಿಷ್ ಶಿಕ್ಷಕರು, ಕನ್ನಡ ಶಿಕ್ಷಕರು ಮತ್ತು ಗಣಿತ ವಿಜ್ಞಾನ ಶಿಕ್ಷಕರು, ಓಕೆ, ಅದನ್ನು ತಗೊಂಡಾರ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗತೈತೆ ಅಂತಂದ್ರ ಅಲ್ಲಿ ಪರ್ಸೆಂಟೇಜ್ ಮೊದಲನೇದಾಗಿ ಎಲ್ರದ್ದು ಅಲ್ಲಿ ತುಂಬಾನೇ ಕಡಿಮೆ ಐತಿ. ಇಲ್ಲಿ DED ಕಲ್ತವ್ರು ಯಾವ ರೀತಿ ಅದಾರ ಅಂತಂದ್ರ ತುಂಬಾನೇ ಹಳಬ್ರು ಅದಾರ. ನನ್ನ ಹಿಡ್ಕೊಂಡೇ ಹೇಳಾಕ್ತೀನಿ, ತುಂಬಾ ಹಳೆ ಆಸ್ಪಿರೆಂಟ್ಸ್ ಅದಾರ. ಅವರು ಎಷ್ಟು 15-20 ವರ್ಷದ ಆಸ್ಪಿರೆಂಟ್ಸ್ ಅದಾರ. ನಾನೇ 2009 ಅಥವಾ 2008 ನನ್ನ DED ಮುಗ್ದೈತಿ. ಇಲ್ಲಿ ಎಷ್ಟು ವರ್ಷ ಆಯ್ತು? 17-18 ವರ್ಷ ಆಯ್ತು ನಮ್ದು DED ಮುಗ್ದು. ಅದಾದ್ಮೇಲೆ ಎಷ್ಟು ಬಾರಿ TET ತಗೊಂಡಿವಿ. ನಾನಂತರೂ ಒಂದು 5-6 TET ಮಾಡೀನಿ. ಪ್ರತಿಯೊಂದ್ರಲ್ಲೂ ಪಾಸ್ ಆಗೀನಿ. ಬರೇ ನೀವು ಬ್ಯಾಕಪ್ PUCದು ಸ್ಕೋರ್ ನೋಡ್ತಾ ಹೋದ್ರ ನೀವು TET ತಗೋಬೇಕು. ಎದಕ್ಕೆ TET ಮಾಡ್ಬೇಕಾಗಿತ್ತು? ಎದಕ್ಕೆ TET ಮಾಡ್ರಿ, ಬೇಡ ಅನ್ನಲ್ಲ. ಅಲ್ಲಿನೂ ಸೋಸ್ ತೆಗಿತೀರಿ ಟೀಚರ್ಸ್ಗಳಿಗೆ. ಬಟ್ ಅಲ್ಲಿನೂ ನೀವು ಒಂದು ಬೌಂಡ್ರಿ ಇಡಬೇಕಾಗಿತ್ತು. ಇಷ್ಟು ಸ್ಕೋರ್ ಆದವರು ನೀವು TET ಬರೀರಿ, ಉಳಿದವರು ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮುಂದಿದು ಎಷ್ಟು ಆಸ್ಪಿರೆಂಟ್ಸ್ ಬರ್ದಾರ TET ಪಾಸ್ ಆಗ್ಯಾರ. ಅವಾಗಿಂದ ಏನೋ ಪ್ರಾಬ್ಲಮ್ ಇತ್ತು ಅಥವಾ ಸಣ್ಣವ್ರು ಇರ್ತಾರ. ನಾನು ಹಿಡ್ಕೊಂಡೇ ಹೇಳ್ತೀನಿ, ನಂದು ಸ್ಕೋರ್ ಕಡಿಮೆ ಆಗೈತೆ ಸೈನ್ಸ್ದು. ಆವಾಗಿನ ಮೂಮೆಂಟ್ ಅಲ್ಲಿ ನಾವು ಎಷ್ಟು ನಮ್ದು ಎಷ್ಟು ಇರುತ್ತೋ ಅಷ್ಟು ಓದಿರ್ತೀವಿ. ಬಟ್ ಬರ್ತಾ ಬರ್ತಾ ಏನಾಗ್ತೈತಿ, ಟರ್ನಿಂಗ್ ಪಾಯಿಂಟ್ಸ್ ಇರ್ಬೋದು ಅಥವಾ ತಿಳುವಳಿಕೆ ಹೆಚ್ಚಾಗಿರ್ತೈತಿ, ಓದ್ಬೇಕು ಅನ್ನೋ ಆಸಕ್ತಿ ಹೆಚ್ಚಾಗಿರ್ತೈತಿ. ಅದನ್ನ ಅನುಸಾರವಾಗಿ DED BA ಇವೆಲ್ಲ ಡಿಗ್ರಿ ಪರ್ಸೆಂಟೇಜ್ಗಳೆಲ್ಲ ಜಾಸ್ತಿ ಮಾಡ್ಕೋತ ಹೋಗಿರ್ತೀವಿ. ಬಟ್ ನೀವು PUCದ ಅಷ್ಟು ಬೇಕು ಇಷ್ಟು ಬೇಕು, ಪಾಸ್ ಆಗಿರ ಅಥವಾ 50% ಐತಾ, ಓಕೆ, ಅಷ್ಟು ಮಾತ್ರ ಲಿಮಿಟ್ ಇಟ್ಟರೆ ಸಾಕು. ಅದ್ರೊಳಗೆ ನೀವು ಇಷ್ಟು ತಗೋಬೇಕು ಅಷ್ಟು ತಗೋಬೇಕು. ಅದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ತೈತಿ. ನೀವು ಈ ರೀತಿಯಾಗಿ ರೂಲ್ಸ್ ಗೌರ್ಮೆಂಟ್ದವ್ರು ತೆಗೆದ್ರಿ ಅಂತಂದ್ರ ಯಾವುದು ಒಂದು ಪೋಸ್ಟ್ ತುಂಬಲ್ಲ. ಆ ರೀತಿ ನಿಮ್ದು ಬಾಳ ಆದ್ರೆ ಒಂದು ಸೈನ್ಸ್ ಕ್ಯಾಂಡಿಡೇಟ್ಸ್ ಅಷ್ಟೇ ನೀವು ಕೆಲವೊಂದಿಷ್ಟು ಜನ ಎಲಿಜಿಬಲ್ ಅದರಿ. ಅವ್ರನ್ನ ಬಿಟ್ರ ಉಳಿಕಿದವರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಏನ್ ಮಾಡ್ಬೇಕು? ನಾನು ಸೈನ್ಸ್ ಕ್ಯಾಂಡಿಡೇಟ್, ಬಟ್ ನಾನು ಯಾರ ಬಗ್ಗೆ ಮಾತಾಡಕತ್ತೀನಿ ಅಂದ್ರ ಆರ್ಟ್ಸ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡತ್ತೀನಿ. ಈ ನೀವು ಬೌಂಡ್ರಿ ಹಾಕೊಂಡ್ ಕುಂತ್ರ ನೀವು TET ಸ್ಕೋರ್ ನೋಡ್ರಿ ಎಷ್ಟು ತೆಗ್ದಾರ, TET ಎಷ್ಟ ಮಾಡ್ಯಾರ ನೋಡ್ರಿ. ಬೇರೆ ಬೇರೆ ಈಗ CET ತಗೋತಿರಲ್ಲ ಅದ್ರಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ನಡೆಸ್ತಿರಲ್ಲ ಅದ್ರಲ್ಲಿ ಎಷ್ಟು ಎಲಿಜಿಬಲ್ ಅದಾರ ನೀವು ನೋಡ್ರಿ. ಬರೀ ಹಿಂದಿಂದೆ ತಕೊಂಡ್ ಕುಂತ್ರ 15-16 ವರ್ಷದ ನೀವು ಅಷ್ಟು ಮಾಡಿರ್ಬೇಕು ಇಷ್ಟು ಮಾಡಿರ್ಬೇಕು ಅಂತಂದ್ರ ಈಗಿಂದೆಲ್ಲ ನೋಡಿದ್ರ 30 ಮಾರ್ಕ್ಸ್ ಆರಾಮಾಗಿ ಅವರು ಯಾವ್ದೋ ಇಂಟರ್ನಲ್ ಮಾರ್ಕ್ಸ್ ತೆಗೆದ್ಬಿಡ್ತಾರ. ಅವ್ರಿಗೆ ನಮಗ ಕಂಪೇರ್ ಮಾಡಿದ್ರೆ ಹೆಂಗ್ರಿ? ಅವಾಗಿನ ಕಾಲಕ್ಕ 10 ಮಾರ್ಕ್ಸ್ ಸೈನ್ಸ್ದವ್ರಿಗಿತ್ತು. ಮತ್ತು ಈ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಅಂತೂ ಬರೆದ್ರೇನೆ ಅವ್ರದ್ದು ಸ್ಕೋರಿಂಗ್. ಸೈನ್ಸ್ದವ್ರಿಗೆ ಓನ್ಲಿ 10 ಮಾರ್ಕ್ಸ್, ಅದು ಲ್ಯಾಬ್ಗಿಂತ ಬರುವಂತದ್ದು. ಈಗ 30 ಮಾರ್ಕ್ಸ್ ಟೀಚರ್ ಕಡೆನೇ ಇರ್ತಾವ, ಕಾಲೇಜ್ ಟೀಚರ್ ಕಡೆನೆ. ಆರಾಮಾಗಿ ಅವರು ಅರ್ಧ ಪಾಸ್ ಆಗೇ ಹೊರಗೆ ಬರ್ತಾರ. ಇನ್ನೇನು ಎಕ್ಸಾಮ್ ಅಲ್ಲಿ ಅವರು ಎಷ್ಟು ಓದಿರ್ತಾರೋ ಆ ಕೆಪಾಸಿಟಿ ಮೇಲೆ ಪರ್ಸೆಂಟೇಜ್ ಆಗ್ತೈತಿ. ಅವ್ರು ಆಲ್ರೆಡಿ ಪಾಸ್ ಆದಂಗೆ. ಈಗಿನ PUC ಕ್ಯಾಂಡಿಡೇಟ್ಸ್ ಏನದಾರಲ್ಲ ಇಷ್ಟು ಪಾಸ್ ಆದಂಗೆ. ಅವರಿಗೆ ನಮಗ ಕಂಪೇರ್ ಮಾಡಿ ನೀವು ಈ ರೀತಿ ಬೌಂಡ್ರಿ ಹಾಕಿದ್ರ ತುಂಬಾನೇ ಆಸ್ಪಿರೆಂಟ್ಗಳಿಗೆ ನೋವು ಆಗ್ತೈತಿ. ಮತ್ತು ಎಷ್ಟೋ ಕಲಿಸುವಂತಹ ಕೆಪಾಸಿಟಿ ಇರುವಂತಹ ಕ್ಯಾಂಡಿಡೇಟ್ಸ್ ಹೊರಗೆ ಹೋಗ್ಬಿಡ್ತಾರ. ನೀವು ಬರೇ ಸ್ಕೋರ್ ನೋಡ್ಬೇಡ್ರಿ,
ಓವರ್ ಆಲ್ ಇಟ್ರೆ ಎಲ್ಲರಿಗೂ ಅವಕಾಶ ಸಿಗ್ತೈತೆ ಅಲ್ಲಿ. ಮತ್ತು ನೀವು ಸಬ್ಜೆಕ್ಟ್ ವೈಸ್ ಟೀಚರ್ಸ್ ತಗೊಳ್ಳೋದು ಯಾವ ರೂಲಿಂದ ನೀವು ತಗೊಳಕತ್ತೀರೋ ಏನು, ಇಷ್ಟು ಪಾಪ ಎಷ್ಟೇ ಗಳಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತೈತಿ. ನಮ್ದು ಬಿಡ್ರಿ, ಹೆಂಗಾರ ಮಾಡ್ತೀವಿ, ಗೃಹಿಣಿಯರಿದೀವಿ, ಎಷ್ಟೋ ಜನ ಮದುವೆ ಆಗ್ಲಾರ್ದೆ ಹಂಗೆ ಅದಾರ. ಹೆಣ್ಮಕ್ಳಾಗಿರ್ಬೋದು ಮತ್ತು ಗಂಡ್ಮಕ್ಳು, ಸ್ಪೆಷಲ್ ಆಗಿ ಅಣ್ಣಂದಿರು ಯಾವ್ದು ನೌಕರಿ ಇಲ್ಲ ಅಂತ ಹೇಳಿ ಹಂಗೆ ಕುಂತಾರ. ಅಂತವ್ರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತೈತಿ ನೀವು ಈ ರೀತಿ ಮಾಡಿದ್ರಿ ಅಂತಂದ್ರ. ಅದು ಮೊದಲೇ PSTR ಪೋಸ್ಟ್ ಕಡಿಮೆ ಅದಾವು, ಅದ್ರೊಳಗೆ ಮ್ಯಾಲೆ ಈ ರೀತಿ ಬೌಂಡ್ರೀಸ್ಗಳು ಹಾಕಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತೈತಿ. ನನಗ ಈ ಏನ್ ಮಾತಾಡ್ಬೇಕು ಅಂತ ಹೇಳಿನೇ ನಾನು ವಿಡಿಯೋ ಮಾಡಿರಲಿಲ್ಲ. ಬಟ್ ಬಹಳಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸು ವಿಡಿಯೋ ಮಾಡ್ರಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಹೇಳಂತ ಹೇಳ್ದಾಗ್ನೇ ನಾನು ಈ ವಿಡಿಯೋ ಮಾಡಾಕ್ತಿದ್ದು. 4 ದಿವಸ C&R ರೂಲ್ ಬಂದು ಈಗ 4 ದಿವಸ ಆಗಿರ್ಬೋದು, ಅದಾದ್ಮೇಲೆ ನಾನು ವಿಡಿಯೋ ಮಾಡಾಕ್ತೀನಿ. ಬಹಳಷ್ಟು C&R ರೂಲ್ ಒಳಗೆ ಏನು ಗಂಧನೇ ಇಲ್ಲ, ಆ ರೀತಿ C&R ರೂಲ್ ಐತಿ. ಆಯ್ತಾ, 50% ಮಾರ್ಕ್ಸ್ ತಗೊಂಡಿರ್ಬೇಕು, ಓಕೆ. ಬಟ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವ್ರು ಯಾವ ಸಬ್ಜೆಕ್ಟ್ ಅನ್ನ ತಗೋಬೇಕು, ಯಾವ ಸಬ್ಜೆಕ್ಟ್ಗಾಗಿ ಅವ್ರು ಎಕ್ಸಾಮ್ ಬರೀಬೇಕು. ಗಣಿತ D.Ed ಒಳಗೆ ತಗೊಂಡಿರ್ತಾರ, ಅದು PUC ಒಳಗೆ ಅವ್ರದ್ದು ಗಣಿತ ಸಬ್ಜೆಕ್ಟೇ ಇರಲ್ಲ. ಯಾವ ರೀತಿಯಾಗಿ ಅವರು PUC ಒಳಗೆ ಗಣಿತ ಕಲ್ತವ್ರು, ಗಣಿತ ಹೌದಾ, ನಾವು ಸೈನ್ಸ್ ಸ್ಟೂಡೆಂಟ್ಸ್ ಗಣಿತ ಕಲ್ತಿರ್ತೀವಿ, ಮ್ಯಾಥ್ಸ್ ಕಲ್ತಿರ್ತೀವಿ, ಸೈನ್ಸ್ ಸ್ಟೂಡೆಂಟ್ಸ್ PUC. ಬಟ್ D.Ed ಬಂದಾಗ ನಾವ್ಯಾಕ್ರಿ ಮ್ಯಾಥ್ಸ್ ತಗೊಳ್ಳೋನು, ಸೈನ್ಸ್ ಸ್ಟೂಡೆಂಟ್ಸ್ ನಾವು ತಗೊಳ್ಳೋದು ಇಂಗ್ಲಿಷ್ ಮತ್ತು ಸೈನ್ಸ್. ಅಲ್ಲಿ ಆಪ್ಷನೇ ಇಲ್ಲ, ಗಣಿತ ಸೋಷಿಯಲ್ ಐತಿ, ಇಂಗ್ಲಿಷ್ ಸೈನ್ಸ್ ಐತಿ. ಇದು ಯಾವ ರೀತಿ ರೂಲ್ಸ್ ತೆಗ್ದಿರಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ತುಂಬಾನೇ ಆಸ್ಪಿರೆಂಟ್ಸ್ಗಳು ತುಂಬಾನೇ ಯಾಕೆ ಟೋಟಲಿ ಆಸ್ಪಿರೆಂಟ್ಸ್ಗಳು ಹೊರಗೆ ಉಳಿತಾರೆ, ಎಲಿಜಿಬಲೇ ಆಗಲ್ಲ ನೀವು ಈ ರೀತಿ ರೂಲ್ಸ್ ತೆಗೆದ್ರ. ಗಣಿತ ಕಲೀಲಾರ್ದವ್ರಿಗೆ ನೀವು ಗಣಿತ ಮಾರ್ಕ್ಸ್ ಕೇಳ್ತೀರಿ, ಮತ್ತು ಅದನ್ನ ಮೆಥಡಾಲಜಿ ಮಾಡಿದವ್ರಿಗೆ ಗಣಿತ ಮಾರ್ಕ್ಸ್ ಕೇಳ್ತೀರಿ. ಮತ್ತು ಈಗ ನಾವು ಮೆಥಡಾಲಜಿ ಇಂಗ್ಲಿಷ್ ಸೈನ್ಸ್ ಮಾಡಿದವ್ರಿಗಿನೂ ಗಣಿತ ಕೇಳ್ತೀರಿ. ಯಾವ್ದು ಏನು ರೂಲ್ಸ್ ಒಂದು ಕರೆಕ್ಟ್ ಇಲ್ಲ ನಿಮ್ದು, ಟೋಟಲಿ ರಾಂಗ್ ಐತಿ. ಏನಾದ್ರೂ ಮಾಡ್ರಿ, C&R ರೂಲ್ ಮಾತ್ರ ಚೇಂಜ್ ಆಗ್ಲೇಬೇಕು. ಸ್ಪೆಷಲ್ ಆಗಿ PSTR ದವರು. ನಾನೊಬ್ಬಕ್ಕೆ PSTR ಆಸ್ಪಿರೆಂಟ್ ಅಂತ ಮಾತಾಡಕತ್ತಿಲ್ಲ, ನನ್ನ ಬಹಳಷ್ಟು ಚಾನಲ್ನ ವಿವರ್ಸ್ಗಳದಾರ, ಅವ್ರ ಕಮೆಂಟ್ಸ್ಗಳನ್ನ ಓದಿನೇ ನನಗೆ ಎಷ್ಟೋ ಬೇಜಾರಾಗ್ತೈತಿ. ನಾನು ಹೆಂಗೋ ಮಾಡ್ತೀನಿ, ನಂದು ಚಾನಲ್ ಐತಿ, ನಾನು ನೌಕರಿ ತಗೊಂಡ್ರು ಅಷ್ಟೇ, ತಗೊಳ್ಳಿಲ್ಲ ಅಂದ್ರೂ ಅಷ್ಟೇ. ಬಟ್ ಒಂದ್ ಕಡೆ ಬೇಜಾರ ಅಂತೂ ಐತಿ. ಇಷ್ಟು ನಾನು TET ಒಳಗೆ ಇಷ್ಟು ಸ್ಕೋರ್ ಮಾಡಿ, ಇಷ್ಟೆಲ್ಲ ಮಾರ್ಕ್ಸ್ ತಗೊಂಡು, ಇಷ್ಟೆಲ್ಲ ಕಷ್ಟಪಟ್ಟು ಫ್ಯಾಮಿಲಿಯೊಂದಿಗೆ ನನ್ನ ಅಭ್ಯಾಸನೂ ಕೂಡ ಮಾಡಿ, ಮನೆ ಕೆಲಸದ ಜೊತೆಗೆ ನನ್ನ ಅಭ್ಯಾಸ ಮಾಡಿ, ಇಷ್ಟೆಲ್ಲ ಸ್ಕೋರ್ ಮಾಡಿ, ನೀವು ಮೊದಲೇ ಬೌಂಡ್ರಿಯನ್ನ ಹಾಕ್ಬಿಡ್ಬೇಕು. TET ಇಷ್ಟು ಸ್ಕೋರ್ ಆದವ್ರು ಬರಿಬೇಡ್ರಿ. ಯಾಕ್ರಿ ರೊಕ್ಕ ಎಲ್ಲ ಯಾಕೆ ಹಾಳು ಮಾಡ್ತೀರಿ ಮಂದಿದೆಲ್ಲ, ಸುಮ್ನೆ ಎಕ್ಸಾಮ್ ಬರ್ಸಿ. ಅದು ಒಂದಲ್ಲ ಎರಡಲ್ಲ 5-6 TETಗಳು ಬರ್ದಾರ. ಒಬ್ಬೊಬ್ರು ಎಲ್ಲ ಪ್ರತಿಯೊಬ್ರು 5-6 ಸ್ಕೋರಿಂಗೋಸ್ಕರ 5-6 ಎಕ್ಸಾಮ್ಸ್ಗಳನ್ನ ಬರ್ದಾರ. ನೀವು ಮತ್ತೆ ಈ ರೀತಿ ಬೇರೆ ರೂಲ್ಸ್ಗಳನ್ನ ತಂದ್ರ ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು? ಒಟ್ಟ ಏನು ರೂಲ್ಸೇ ಸರಿ ಇಲ್ಲ PSTRದು. ಏನು ಒಟ್ಟ ಗಂಧ ಗಾಳಿನೇ ಇಲ್ಲ C&R ರೂಲ್ ಒಳಗ. ಏಜ್ ಲಿಮಿಟ್ ಬಿಟ್ಟು ಬೇರೆ ಏನು ಅದರಲ್ಲಿ ಕರೆಕ್ಟ್ ಅನ್ನೋದೇ ಇಲ್ಲ. ಅದು ಏಜ್ ಲಿಮಿಟ್ ಯಾಕೆ ಕೊಟ್ಟಿರಿ ಅಂತಂದ್ರ 14-15 ವರ್ಷದಿಂದ ಯಾವುದೇ ಕಾಲ್ ಇಲ್ಲ PSTRದವ್ರಿಗೆ, ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿರಿ ಬಿಟ್ಟ ಬೇರೆ ಯಾವ ಕಾರಣನೂ ಇಲ್ಲ ಅಲ್ಲಿ. GPT ಆರಾಮಾಗಿ ಓವರ್ ಆಲ್ 50 ಮಾಡಿರಿ, GPT ಈಗ ಯಾಕೆ ಈ ರೂಲ್ಸ್ PSTRದವ್ರಿಗೆ? ಅದನ್ನ ತೆಗಿಲೇಬೇಕು ನೀವು, ತೆಗಿಬೇಕು. PSTRದವ್ರಿಗೆ ಓವರ್ ಆಲ್ 50 ಕೊಡ್ಲೇಬೇಕು ನೀವು. ಎಷ್ಟು ಆಸ್ಪಿರೆಂಟ್ಸ್ಗಳು ಅವ್ರು ಪಾಸ್ ಆಗ್ಲಿ ಬಿಡ್ಲಿ, ಅವ್ರಿಗೆ ಜಾಬ್ ಸಿಗ್ಲಿ ಬಿಡ್ಲಿ, ಬಟ್ ನೀವು ಓವರ್ ಆಲೇ ತಗೋಬೇಕು. ಎಷ್ಟೋ ಜನ ಕಾಯ್ದು ಕುಂತಾರ ಅವ್ರ ಎಕ್ಸಾಮ್ ಬರಿಬೇಕಂತ ಹೇಳಿ. ಮೊದ್ಲೇ ಪೋಸ್ಟ್ ಕಡಿಮೆ ಇಟ್ಟಿರಿ, ಅದ್ರೊಳಗೆ ಮತ್ತೆ ಈ ರೀತಿಯಾದ ರೂಲ್ಸ್ ತೆಗಿತೀರಿ ನೀವು. ಯಾಕೆ GPT ಒಂದು ನಮಗೊಂದು ರೂಲ್ಸ್ ಮಾಡ್ತೀರಿ. ಲಾಸ್ಟ್ 2022 ಒಳಗೆ ಏನ್ ಕರ್ದಿರಲ್ಲ, ಅಲ್ಲಿ ಓವರ್ ಆಲ್ ಕೊಟ್ಟಿರಿ 50%. ಈಗ ಯಾಕ್ರಿ ಈ ರೂಲ್ಸ್ PSTRದವ್ರಿಗೆ? ಅವ್ರಿಗೂ ಕೂಡ ಓವರ್ ಆಲ್ ಮಾಡ್ರಿ, ಯಾಕ್ರಿ ಚೇಂಜ್ ಮಾಡ್ತೀರಿ? ಯಾಕೆ ಅವರು ಮನುಷ್ಯರಲ್ಲ? ಇದು ಎಷ್ಟು ಜನಕ್ಕೆ ತಲುಪಿಸ್ರಿ ಈ ವಿಡಿಯೋವನ್ನ. ನಾನು ಕೂಡ ಹೋರಾಟ ಮಾಡಕ್ಕ ನನಗೆ ಬರಕ್ಕಾಗಲ್ಲ, ಬಟ್ ಈ ವಿಡಿಯೋಗಳ ಮೂಲಕ ನಾನು ತಿಳಿಸ್ಬಲ್ಲೆ ಅಷ್ಟೇ. ನಂದು ಎಲಿಜಿಬಲ್ ಆಗೋದು ದೂರ ಉಳೀತು, ಹೆಂಗೋ ಆಗ್ತೈತಿ. ಬಟ್ ಬಹಳಷ್ಟು ಜನ ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವ್ರು ಅದಾರ. ನಾನು ಸೈನ್ಸ್ ಸ್ಟೂಡೆಂಟ್, ನನ್ನ ಬಗ್ಗೆ ಮಾತಾಡಕತ್ತಿಲ್ಲ ಇಲ್ಲಿ ನಾನು. ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವ್ರು ಎಷ್ಟು ಜನ ಅದಾರ, ಅವ್ರಿಗೆ ಯಾವ ಪೋಸ್ಟ್ ತಗೋಬೇಕ್ರಿ? ಯಾವ ಪೋಸ್ಟ್? ಕನ್ನಡ 50% ಎಲಿಜಿಬಲ್ ಇಟ್ಟಿರಿ, ಓಕೆ. ಅದ್ರ ಜೊತೆಗೆ ಮತ್ತೆ ಇಂಗ್ಲಿಷ್ನು ಬರಿಬೇಕಂದ್ರೆ ಎಷ್ಟೋ ಜನ ಇಂಗ್ಲಿಷ್ ಬರ್ಲಾರ್ದಕ್ನೆ ಅವರು ಆರ್ಟ್ಸಿಗೆ ಅಡ್ಮಿಷನ್ ಮಾಡಿರ್ತಾರ. ಸೈನ್ಸ್ ಇಂಗ್ಲಿಷ್ ಚೆನ್ನಾಗಿತ್ತಂದ್ರೆ ಅವ್ರು ಯಾಕೆ ಆರ್ಟ್ಸಿಗೆ ಬರ್ತಿದ್ರು, ಸೈನ್ಸ್ ತಗೋತಿದ್ರು. ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿ ಮುಂದೆ ಬಂದಿರ್ತಾರ. ನೀವು ಈ ರೀತಿ ಮಾಡಿದ್ರೆ ಹೆಂಗ? ಅವ್ರು ಎಷ್ಟು ಜನ ಪಾಸ್ ಆಗ್ತಾರೋ, ಎಷ್ಟು ಜನ ಜಾಬ್ ತಗೋತಾರೋ ಮುಖ್ಯ ಅಲ್ಲ. ಕರೆಕ್ಟ್ ಆಗಿ ನಿಮ್ ರೂಲ್ಸ್ ಅನ್ನ ಫಾಲೋ ಮಾಡ್ರಿ.
ಸುಮ್ನೆ ಏನಾರ ಒಂದ್ C&R ರೂಲ್ ತಂದು ಇಡೋದಲ್ಲ. ಎಷ್ಟು ತಪ್ಪಾಗಿ ಮಾಡಿರಿ, ಎಷ್ಟು C&R ರೂಲ್. GPT ದವ್ರಿಗೆ ಒಂಥರ, ಈ ಕಡೆ ಒಂಥರ. ಯಾಕ್ರಿ GPT ದವ್ರಿಗೆ 2022 ಒಳಗ ಓವರ್ ಆಲ್ ಕೊಟ್ಟಿರಿ, ಈಗ ಯಾಕೆ ತೆಗೆದ್ರಿ? ನಮಗೂ ಒಂದ್ಸರ್ತಿ ಆಗ್ಬೇಕಲ್ಲ. ಅದಾದ್ಮೇಲೆ ಎಕ್ಸಾಮೇ ಆಗಿಲ್ಲ, ಒಂದ್ಸತಿ ಓವರ್ ಆಲ್ ಕೊಡ್ರಿ. ಯಾಕ ಮನುಷ್ಯರಲ್ವಾ PSTR ದವರು? ಎಷ್ಟೋ ಜನ ವೇಟ್ ಮಾಡ್ಕೋತ ಕುಂತಾರ, ನಾವು ಯಾವಾಗ ಕಾಲ್ ಆಗ್ತೈತಿ, ಯಾವಾಗ ಅಭ್ಯಾಸ ಮಾಡ್ಬೇಕು ಅಂತ ಹೇಳಿ. ಅಭ್ಯಾಸ ಅಂತೂ ಮಾಡಾಕತ್ತಿ ಎಷ್ಟೋ ವರ್ಷಗಳಾಯ್ತು. ನನ್ ಹಿಡ್ಕೊಂಡೆ ಹೇಳಾಕ್ತೀನಿ, ಯಾವಾಗ ನಾ TET ಚಲೋ ಸ್ಕೋರ್ ಮಾಡ್ಕೊಂಡೆ ಅವಾಗಿಂತ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದೆ. ಒಂದು TETಗೆ ಇಷ್ಟ ಅಭ್ಯಾಸ ಮಾಡೀವಿ. ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ, ಮಕ್ಕಳನ್ನ ಅವರಿಗೂ ತಗೊಂಡು ಕೆಲಸ ಮಾಡ್ಕೊಂಡು ಈ ರೀತಿ ಅಭ್ಯಾಸ ಮಾಡ್ತಿರ್ತೀವಿ. ಎಷ್ಟೋ ಜನ ಅಣ್ಣಂದಿರು ಕೆಲ್ಸಕ್ಕೆ ಹೊರಗಡೆ ಡ್ಯೂಟಿಗೆ ಹೋಗಿ ಅವರು ಕೂಡ ಮನೆಗೆ ಬಂದು ಅಭ್ಯಾಸ ಮಾಡ್ತಿರ್ತಾರ. ಅಂಥವ್ರಿಗೆಲ್ಲ ಬಹಳ ಪ್ರಾಬ್ಲಮ್ ಮಾಡಾಕತ್ತೀರಿ ನೀವು. ತಗೊಳ್ಳೋದೇ ಎಷ್ಟೋ ವರ್ಷಗಳ ಮೇಲೆ ಪೋಸ್ಟ್ ತುಂಬಾಕತ್ತೀರಿ, ಮತ್ತೆ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ತಂದ್ರೆ ತುಂಬಾನೇ ಪ್ರಾಬ್ಲಮ್ ಆಕೈತಿ. ಓವರ್ ಆಲ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು, ಮತ್ತು ಓವರ್ ಆಲ್ ಜೊತೆಗೆ ನೀವು ಸಾಮಾನ್ಯ ಶಿಕ್ಷಕರು ಅಂತ ತುಂಬ್ರಿ, ತುಂಬಾನೇ ಒಳ್ಳೇದಾಗ್ತೈತಿ. ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.